ಕಾಣುವುದಕ್ಕೆ ಸರ್ವಾಂಗ ಸುಂದರಿಯಾಗಿದ್ದಿ. ಅಲ್ಲೇ ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ಏನು ಸಂಜೆ ಹೊತ್ತು ಹೌದಲ್ಲ, ಕತ್ತಲಾಗ್ತಾ ಬಂದಿದೆ. ನೋಡಿದೀವಿ, ಅಲ್ಲಿ ಸೂರ್ಯದೇವ ಮುಳುಗುತ್ತಾ ಇದ್ದಾನೆ. ಈ ಹೊತ್ತಿನಲ್ಲಿ ಸರ್ವಾಂಗ ಸುಂದರಿಯಾದ ನೀನು ಒಂಟಿಯಾಗಿ ಸುತ್ತಾಡ್ತಾ ಇದ್ದಿ. ಅದು ಲೋಕಕ್ಕೆ ಭೂಷಣವಲ್ಲ. ಹೌದಾ? ಹಾಗಾಗಿ ಸಾರಿ ಹೇಳ್ತೇನೆ, ಏನು ಕತ್ತಲಾಗುವುದಕ್ಕೆ ಮೊದಲು ಹೋಗಿ ನಿನ್ನ ಮನೆಯಲ್ಲಿ ಸೇರಿಕೊ. ನಿನ್ನ ಪರಿಚಯ ನನಗಿಲ್ಲ, ಇಲ್ಲ. ನನ್ನ ಪರಿಚಯ ನಿನಗಿರುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಪರಿಚಿತಳಾದಂತಹ ನನ್ನನ್ನು ತಡೆದು ನಿಲ್ಲಿಸಿ ಬುದ್ಧಿವಾದವನ್ನು ಹೇಳುತ್ತಾ ಇದ್ದೀಯ. ನೋಡು, ನಾನೇನು ಸಣ್ಣ ಮಗುವಲ್ಲ. ವಿಚಾರ ಏನು ಹೇಗೆ ಎನ್ನುವಂತಹ ವಿಚಾರವು ನನಗೂ ಗೊತ್ತಿದೆ. ಹಾಗಾಗಿ ನಿನ್ನ ಹತ್ರ ಹೇಳ್ತಾ ಇದ್ದೇನೆ, ಮತ್ತೊಬ್ಬರಿಗೆ ನಾವು ಬುದ್ಧಿವಾದವನ್ನು ಹೇಳಬೇಕು ಅಂತಾದ್ರೆ ನಾವು ಆ ಕ್ಷೇತ್ರದ ದೊಡ್ಡ ಜನ ಅಂತ ಆಗಿರ್ಬೇಕಾಗ್ತದೆ. ಅಂತಹ ಜನ ನೀನು ಯಾರು? ಇಲ್ಲಿ ಅಧಿಕಾರವನ್ನು ನಿನಗೆ ಕೊಟ್ಟವರು ಯಾರು? ಜೊತೆಲಿ ನಿನ್ನ ಹೆಸರೇನು ಎನ್ನುವುದನ್ನು ಮೊದಲು ಹೇಳಿ. ನಿನ್ನನ್ನು ಪ್ರಶ್ನೆ ಮಾಡಿ ನನ್ನನ್ನೇ ಪ್ರಶ್ನಿಸ್ತಾ ಇದ್ದಿ. ವಿಚಾರಿಸುವುದು ನೀನು ಯಾರು ಅಂತ. ಯಾರು? ಇದು ಕ್ಷೇತ್ರ ಯಾವುದು ಗೊತ್ತೇ? ಯಾವುದು? ದೇವಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಬ್ಬ ಇದ್ದಾನೆ, ಅರ್ಥಾತ್ ಧರ್ಮಬಾಳ. ಆ ಧರ್ಮಬಾಳ ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಹೌದಾ? ಆದ್ದರಿಂದ ಎಲ್ಲಿ ನನ್ನನ್ನು ಪ್ರಶ್ನೆ ಮಾಡುವಂತ ನೀನು ಯಾರು ಅಂತ ಗೊತ್ತಾಗಲಿಲ್ಲ. Thank you.
ಏನೇ ನನ್ನ ಹೆಸರು ಮೋಹಿನಿ ಎಂಬುದಾಗಿ. ಮೋಹಿನಿ? ಹಾ, ನಿರ್ದಿಷ್ಟವಾದಂತಹ ಮನೆ ನನಗಿಲ್ಲ. ನಾನು ಎಲ್ಲಿಗೆ ಹೋಗುತ್ತೇನೆ? ಹೋಗಿದ್ದದ್ದೇ ನನ್ನ ಜಾಗ. ತಿರುಗಾಟದಲ್ಲಿ ಇರುವುದು ಖಂಡಿತ ಹೌದು. ನಾನು ಎಲ್ಲಿ ಹೋಗಿ ಇರ್ತೇನೋ ಆ ಇದ್ದ ಕ್ಷೇತ್ರವೇ ನನ್ನ ಮನೆ ಹೀಗೆ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಂತ ನನ್ನನ್ನು ನೋಡಿದವರೆಲ್ಲ ನನ್ನನ್ನು ಅಮ್ಮ ಅಂತ ಕರೆಯುತ್ತಾರೆ. ಹೌದಪ್ಪ, ಹಾಗೆ ನೀನು ಕೂಡ ನನಗೆ ಬುದ್ಧಿವಾದವನ್ನು ಹೇಳೋದರ ಬದಲು ಅಮ್ಮ ಅಂತ ಕರೆದ್ರೆ ಆ ಮಕ್ಕಳ ಸಾಲಿಗೆ ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ. ನೋಡು, ನೀನು ನನಗೆ ಬುದ್ಧಿ ಹೇಳುತ್ತಾ ಇದ್ದೀಯಲ್ಲ, ನಾನು ಬೆಳೆದು ಎಷ್ಟು ದೊಡ್ಡವಳಾಗಿದ್ದೇನೆ, ಎಷ್ಟು ಸರಿ ತಪ್ಪು ಅನ್ನುವಂತಹ ವಿಚಾರ ನನಗೆ ಗೊತ್ತಿದೆ. ನಿನ್ನಲ್ಲಿ ಕೇಳಿ ತಿಳಿಯುವಂತ ಅವಶ್ಯಕತೆ ಇಲ್ಲ. ನೀನು ನನಗೆ ಬುದ್ಧಿ ಹೇಳಿದ್ದು ತಪ್ಪು. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತೇ? ಮಾಡಿದ್ದು ತಪ್ಪು ಅಂತ ನನ್ನ ಕಾಲ ಲೋಕದ ಜನರೆಲ್ಲ ನಿನ್ನ ಅಮ್ಮ ಅಂತ ಭಾವಿಸ್ಕೊಳ್ತಾರೆ. ನಾನು ಕೂಡ ನಿನ್ನ ಅಮ್ಮ ಅಂತ ಭಾವಿಸ್ಕೊಳ್ಬೇಕೆ? ನಾನು ಅಮ್ಮ ಅಂತ ಭಾವಿಸ್ಕೊಳ್ಳೋದು ಯಾರನ್ನು? ಪಕ್ಕನಾಡು ದುರ್ಗಾಪುರ ಮಾತ್ರ. ನೀನು ಯಾವಳ ಒಬ್ಬಳು ಹೆಣ್ಣು, ನಿನಗೆ ಎಲ್ಲಿ ಈ ತನಕ ಬಿಲ್ ಇಲ್ಲ ಅಂತ ಕರೆದವಳು ಮಾತ್ರ ಹೋಗ್ತೀಯಾ? ಏನು ಹೆಣ್ಣು ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ತಾತ್ಸರದಿಂದ ನೋಡ್ತೀಯ, ತಾತ್ಸರದಿಂದ ಮಾತನಾಡಿಸ್ತಾ ಇದ್ದೀಯ. ನನ್ನ ಶಕ್ತಿ ಏನು, ನಾನೇನು ಅನ್ನುವಂತಹ ವಿಚಾರ ನೀನು ತಿಳಿದಿಲ್ಲ. ನನ್ನಲ್ಲಿ ಆ ರೀತಿ ಮಾತಾಡಿದ್ರೆ ನಿನ್ನನ್ನು ಬಿಡುವಳು ಅಂತ ಭಾವಿಸಿಕೊಂಡಿದ್ದೀಯ. ನಿನ್ನ ತುರುಬಿಗೆ ಕೈ ಹಾಕಿ ಕಾಣುವಂತಹ ಶಾಂಭವಿ ನದಿಗೆ ಮುಳುಗಿಸಿ ಪರ್ವತಕ್ಕೆ ಬಿಸ. ಮೆಚ್ಚಿದೆ ಮೆಚ್ಚಿದೆ ಬೇಡು ಬರವರೇ. ಹೊಡಿಬೇಡ, ಬಡಿಬೇಡ. ಹಬ್ಬ ನಿನ್ನ ಪೌರುಷಕ್ಕೆ ನಾನು ಮೆಚ್ಚಿಕೊಂಡಿದ್ದೇನೆ. ನಾನು ನಿನ್ನಲ್ಲಿ ಬೆಟ್ಟದಿಂದ ಸೋತಿದ್ದೇನೆ. ಸೋತಂತಹ ನಾನು ಗೆದ್ದಂತಹ ನಿನಗೆ ಏನಾದ್ರೂ ಕೊಡಬೇಕು ಅಂತ ಭಾವಿಸಿಕೊಂಡಿದ್ದೇನೆ. ಏನು ಬೇಕು ಕೇಳು, ಕೇಳಿದ್ದನ್ನು ಕೊಡ್ತೇನೆ. ಯಾಕೋ ಕೇಳಿದಾಗ ಯಾರಿಗೂ ನಗೆ ಬರುವುದು ಸ್ವಾಭಾವಿಕ. ನೀನು ಸೋತವಳು, ನಾನು ಗೆದ್ದಬಹುದಾ? ಎಲ್ಲಿಯಾದ್ರೂ ಸೋತವರಿಂದ ಗೆದ್ದವರು ಪಡ್ಕೊಳ್ಳುವಂತ ಪದ್ಧತಿ ಉಂಟಾ? ನಮ್ಮದೊಂದು ಸ್ವಭಾವ ಉಂಟು. ಏನು? ಇನ್ನೊಬ್ಬರಿಂದ ಕಾಡಿದ್ದಿಲ್ಲ, ಬೇಡಿದ್ದಿಲ್ಲ. ನಮ್ಮದು ಏನಿದ್ರು ಕೊಟ್ಟ ಕೈ. ಹೌದಾ? ಹಾಗಾದ್ರೆ ನಾನು ಸೋತವಳು ನಿನ್ನತ್ರ ಕೇಳಿದ್ದನ್ನು ಕೊಡ್ತೀಯಾ? ನೀನು ಬೇಡಿದ್ದನ್ನು ನಾನು ಕೊಡುವುದಕ್ಕೆ ಸಿದ್ಧರಿದ್ದೆ. ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ಕೇಳಿದ್ದನ್ನು ಕೊಡ್ತೇನೆ ಎಂಬುದಾಗಿ ಮಾತಿನಲ್ಲಿ ನನಗೆ ಕರತಟ್ಟಿ ಭಾಷೆಯನ್ನು ಕೊಡು. ಭಾಷೆ ಕೊಡ. ಹೆಣ್ಣು ಮಕ್ಕಳ ಕೈಯನ್ನು ಯಾವತ್ತೂ ಧರ್ಮಪಾಲ ಮುಟ್ಟುಕೊಳ್ಳಲ್ಲ. ಮತ್ತೆ ಹಾಗೆ ನಂಬಿಕೆ ಬೇಕಲ್ಲ? ಹೌದು. ಅದು ಕಾಣುತ್ತಾ ಇರುವಂತಹ ಸದಾ ದೇವಿಯನ್ನು ಆರಾಧಿಸ್ತಾ ಇರುವ ನಾನು ಆ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಿ ಆಣೆಯಾಗಿ ಹೇಳ್ತಾ ಇದ್ದೀನಿ, ನೀನು ಕೇಳಿದ್ದನ್ನು ನೆರವೇರಿಸಿಕೊಳ್ಳಿ. ಹೌದಾ? ಧೈರ್ಯ ಬಂತು, ಸಿಕ್ಕಿದೆಯಾ ನನ್ನ ಕೈಯೊಳಗೆ. ನಿನ್ನ ಜೀವನದ ಉಸಿರು ಎಲ್ಲಿವರೆಗೆ ಇರ್ತದೋ ಅಲ್ಲಿಯವರೆಗೆ, ಸೂರ್ಯ ಚಂದ್ರನ ಬೆಳಕು ಎಲ್ಲಿವರೆಗೆ ಮೂಡ್ತದೋ ಅಲ್ಲಿವರೆಗೆ ನೀನು ಸದಾ ಸಿದ್ಧನಾಗಿ ನನ್ನ ಸೇವೆಯನ್ನು ಮಾಡ್ತಾ. ಏನ ಮಾಡಲ ಯೋಗರಿ ಮಾನವರಿಗೆ
ಅಯ್ಯೋ 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 ಶ್ರೀಹರಿ, ಇದು ನಿನಗೂ ಚಂದವೇ? ಅನ್ನೊಂದಿನ ವೈಕುಂಠದಲ್ಲಿ ನೀನೇ ಹೇಳಿದಂತ ಮಾತು. ಮಗನೇ ಧರ್ಮಪಾಲ, ಹೋಗು ಮಗನೇ ಭೂಲೋಕಕ್ಕೆ ಧರ್ಮ ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ ಯಾವ ಕ್ಷೇತ್ರದಲ್ಲಿ ಬೇಕಿದ್ರು ನೆಲೆ ನಿಂತು ಭಕ್ತರನ್ನು ಉದ್ಧರಿಸಿಕೊಂಡು ಮಗನೇ ಎಂಬುದಾಗಿ. ಅಯ್ಯೋ, ಇವತ್ತು ಕೇವಲ ಹೆಣ್ಣುಗಳಿಂದ ಈ ರೀತಿಯಾದ ಪರಿಸ್ಥಿತಿ ಈ ಧರ್ಮಪಾಲಿಗೆ ಬಂದು ಹೋಯ್ತಲ್ಲ. ಅಮ್ಮ ದುರ್ಗಾ ಪರಮೇಶ್ವರಿ, ನೀನು ಕಣ್ಣು ಮುಂದೆ ಇದ್ದು ನನ್ನನ್ನು ಈ ರೀತಿಯಾಗಿ ಸಂತಸವ ತಾಳಿದೆನು ಮಗನೇ ಮಗನೇ ಏನಮ್ಮ ಈ ರೀತಿಯ ಪರೀಕ್ಷೆ? ಮಗನೇ ಧರ್ಮಪಾಲ, ಅಮ್ಮ ಅನನ್ಯ ಭಕ್ತಿಯಿಂದ ಅರ್ಚಿಸಿದೆ, ಆರಾಧಿಸಿದೆ. ಸತ್ಯ. ಇದೋ ನಿನ್ನ ಭಕ್ತಿಯ ಕರೆಗೆ ಮೇದೋರಿ ಬಂದಿದ್ದೇನೆ. ಮುಖಾವಲೋಕನವನ್ನು ಮಾಡಿದೆ ಎಂದಾದ್ರೆ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು. ಹೌದಲ್ವೇ? ಯಾರಿಂದ ಯಾವ ರೀತಿಯ ಕಷ್ಟಕ್ಕೊಳಗಾರಿ ಮಗನೇ? ಅಮ್ಮ, ಯಾವ ಬಲಾಕಿ ಹೆಣ್ಣಿನಿಂದ ನನ್ನ ಪರಿಸ್ಥಿತಿ ಇಲ್ಲಿವರೆಗೆ ಮುಟ್ಟು ಹೋಗಿದೆ. ಆದ್ದರಿಂದ ತಾಯಿ ಅಂತ ನೀನೇ ನನ್ನ ಕಣ್ಣೀರನ್ನು ಹರಿಸಬೇಕು. ಯಾಕಮ್ಮ ಈ ರೀತಿಯ ಶಿಕ್ಷೆಗೆ? ಮಗನೇ ಧರ್ಮಪಾಲ, ಓ. ನಿನ್ನ ಶಕ್ತಿಯೇನು, ಭಕ್ತಿಯೇನು, ಪ್ರಾಮಾಣಿಕತೆಯೇನು, ಕರ್ತವ್ಯ ನಿಷ್ಠೆಯೇನು ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿಯೇ ವಿಲಾಸಿನಿಯಾಗಿ ಕಾಣಿಸಿಕೊಂಡೆ. ನನ್ನ ಪರೀಕ್ಷೆಯಲ್ಲಿ ನೀನು ಉನ್ನತ ಶ್ರೇಣಿಯಲ್ಲಿ ಹಾಗೆ ತೇರ್ಗಡೆಯನ್ನು- ಬಂದವಳು ನೀನೇ. ಯಾಕಮ್ಮ ಈ ರೀತಿಯ ಪರೀಕ್ಷೆ? ಅದೇ ಹೇಳಿದ್ನಲ್ಲ ಮಗನೇ ಒಮ್ಮೆ. ಹಾ 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 ಇನ್ನು ಮುಂದಕ್ಕೆ ಹಾ. ನೀನು ನನ್ನ ಕ್ಷೇತ್ರದಲ್ಲಿ ಹಾ. ಕ್ಷೇತ್ರ ಪಾಲಕನಾಗಿದ್ದುಕೊಂಡು ಹಾ. ದಯೆ ಧರ್ಮವನ್ನು ಪರಿಪಾಲಿಸುತ್ತಾ ಬಾ. ಹಾ. ಹೋಗು ಮಗನೇ, ನಿನಗೆ ಶುಭವಾಗಲಿ. ಎಂಬಲ್ಲಿಗೆ ಪುಣ್ಯ ಪ್ರಧಾನವಾದ ಕಥಾನಕ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬಂತ ಈ ಕಥೆಯನ್ನು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಪುರ ಶಿಕ್ಷಣ ಮಂಡಳಿ ಮೂರ್ತಿ ಬಪ್ಪನಾಡು ಇವರಿಂದ ಆಡಿ ತೋರಿಸಲ್ಪಟ್ಟಿದೆ. ನೀವೆಲ್ಲರೂ ನೋಡಿದ್ದೀರಿ. ಆಡಿಸಿದಂತಹ ಹಿಮ್ಮೇಳದವರಿಗೂ, ನೋಡಿದಂಥ ನಿಮಗೆಲ್ಲರಿಗೂ, ಬಪ್ಪನಾಡಿನಲ್ಲಿ ನೆಲೆಯಂಥ ದುರ್ಗಾ ಪರಮೇಶ್ವರಿ ದೇವಿಯು, ಈ ಕ್ಷೇತ್ರದಲ್ಲಿ ನೆಲೆಯಂಥ ಮಹಾವಿಷ್ಣು ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಕಥೆಗೆ ಮಂಗಲವನ್ನು ಆಡುವುದಕ್ಕೆ ಭಾಗವತರಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಕ್ಷಗಾನ ಗೆಲ್ಗೆ, ಯಕ್ಷಗಾನ ಬಾಳ್ಗೆ. ದುರ್ಗಮದಾನವ ದಮನಕ್ಕೆ ದುರ್ಗಿ ಬರುಗನು ಅವತರಿಸಿ ದುರ್ಗಮದಾನವ ದಮನಕ್ಕೆ ದುರ್ಗಿ ಬರುಗನು ಅವತರಿಸಿ ಕಲಕಲನಾದದಿ